ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೈ ಮುಗಿದು ಕೇಳ್ಕೊಂತೀನಿ. ನಾವು ಸಿನಿಮಾನ ಮಾಡಿದೀವಿ, ಇದನ್ನ ಹೆಂಗ್ ತಲುಪಿಸ್ಬೇಕು ಅಣ್ಣ. ನಂಗೆ ಗೊತ್ತಿಲ್ಲ ಅಣ್ಣ, ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು. ಅವ್ರ ಹೋಟ್ಲ್ ಹುಡ್ಕೊಂಡೋಗಿ ಅವ್ರ ಹೋಟ್ಲ್ ಮುಂದೆ 1 ಅವರ್ ನಿಂತ್ಕೊಂಡು ಹೋದ್ರೆ ಇಲ್ಲಿ ಮಾಡ್ದೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ, ಅದು ರೀಚ್ ಆಗ್ತಿದೆ ಇಲ್ವೋ ಅಂತ. ಇದು ಪ್ರತಿಯೊಬ್ರು ಯಾರೋ ಮಾತಾಡ್ದೆ, ಈಗ ಹಂಗೆ ಮಾತಾಡ್ತಾ ಇದೀನಿ. ಯಾರೋ ಹುಡುಗ ಒಬ್ಬ ನನ್ ಮನಸ್ಸು ಅದೇ ಮಾತಾಡ್ದ, ಅವನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಅವನದೊಂದು ಹುಡುಕದೆ ಸಿಗ್ಲಿಲ್ಲ. ನಾನ್ ಮನೇಲಿ ಕೂತ್ಕೊಂಡು ರೀಲ್ ಮಾಡ್ದೆ. ತಲುಪಬೇಕು ಜನರಿಗೆ, ಪ್ರಾಮಾಣಿಕ ಪ್ರಯತ್ನ. ನಾನು ಇನ್ನೊಂದು ಹೇಳ್ತೀನಿ, ಸಾಕಷ್ಟು ಜನ ಕಡೆ ಈ ಸಿನಿಮಾ ಸೋತ್ಬಿಟ್ರೆ ಫುಟ್ಪಾತ್ ಬಂದ್ಬಿಡ್ತೇನೆ ಶಶಿ. ನಮ್ ತಾಯಣಗೂ ಕೇಳ್ತೀನಿ, ಫ್ಯಾಕ್ಟ್ರಿ ಮಾಡಿರೋಂತ ರೈತ ನಾನು. ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು 5 ಎಕರೆ ಟೊಮೊಟೊ ಹಾಕೋನು ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ ನಾನು. ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ದುಡ್ಡಿನ ಭರವಸೆಯಲ್ಲಿ ನಾನು ದುಡ್ಡು ಕಳ್ಕೊಂತೀನಿ ಅಂತ ಮಾತಾಡ್ತಿಲ್ಲ. ಇಲ್ಲಿ 5 ಎಕರೆ ಜಮೀನಿನ 1 ಫಸಲು ಸಿನಿಮಾ ಬಜೆಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಒಂದ್ಸಾರಿ ಕೈ ಹಿಡಿಬೇಕಷ್ಟೇ. ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ. MSc ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ. ಅದಕ್ಕೂ ಇದಕ್ಕೇನೋ ಈ ಸಿನಿಮಾ ಫ್ಲಾಪ್ ಆಗ್ಬಿಟ್ಟಿದ ತಕ್ಷಣ ನಾನು ಬೀದಿಗೆ ಬಂದ್ಬಿಡ್ತೀನಿ. ಸುಮಾರು ಜನ ಅಂದ್ರು, ಕೆಲವೊಬ್ರು ಮಾತಾಡುವಾಗ ಈ ಮಾತುಗಳು ಬಂತು, ನೀವೇನು ರೋಡ್ ಬಂದ್ಬಿಡ್ತೀರಾ, ಈ ಸಿನಿಮಾ ಹೆಂಗಾದ್ರೆ ಹಂಗೆ. ಯಾವ ಕಾರಣಕ್ಕೆ ರೋಡ್ ಬರ್ಬೇಕು ಗುರು? ನಾನು ಬಂದಿರೋದು ರೋಡ್ ಅಂತ. ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು, ಯಾವ ಕಾರಣಕ್ಕೂ ಬರೋದಿಲ್ಲ. ನನ್ನ ಲೈಫಲ್ಲಿ ಅನ್ನೋದು ಒಂದು ಬೈಕ್, ಒಂದು ಸೈಕಲ್ ಇರ್ಲಿಲ್ಲ. ಒಂದು ಅದ್ಭುತವಾದ ಮನೆ ಮುಂದೆ ಒಂದು 2-3 ಕಾರ್ಗಳಿದಾವೆ, ಮನೆಗಳಿದಾವೆ. ಆದ್ರೆ ನಾನು ಹೇಳ್ತಾ ಇರೋದು, ಒಂದು ಸೀಮಿತ ಅಂತ ಒಂದಿರುತ್ತೆ. ಒಂದು ಸಿನಿಮಾಗೆ ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು, ಈ ಟೈಮಲ್ಲಿ ಬರ್ಬೇಕು ಅಂತ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ. ನಾನು ನಮ್ಮ ತಂದೆ ಕುಬೇರ ಅಲ್ಲ, ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ. ನಿಮ್ಮೆಲ್ಲರ ತರ ನನ್ನ ತಂದೆ ತಾಯಿ ಆಸೆ ಇದ್ದಿದ್ದು ಒಂದು 30,000 ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಇವನು ಅಂತ ಇರ್ತಿದ್ದು. 30,000 ನನಗಿದ್ದು ಅಷ್ಟೇ. ತೃಪ್ತಿ ವೆಂಕಟರಮಣ ಸ್ವಾಮಿ ಹತ್ರ ಹೋಗ್ಬಿಟ್ಟು 30,000 ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ. ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಅಂತೆ, ಈ ಬ್ಯಾನರ್ ನಂದಲ್ಲ. ಹೈದರಾಬಾದ್ ಇಂದ ಯಾರೋ ಪ್ರೊಡ್ಯೂಸರ್ ಬಂದ್ರು, ನಾನು ಸಿನಿಮಾ ಮಾಡ್ತೀನಿ ಅಂತ. ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು. ಹೈದರಾಬಾದ್ ಇಂದ ಒಬ್ಬ ಸಿನಿಮಾ ಬಂದ್ರು, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಗುರು, ಅದ್ಭುತವಾಗಿ ಬರ್ತೀನಿ, ನಾನು ಮಾಡ್ತೀನಿ, ಒಂದು ಬ್ಯಾನರ್ ಹೆಸರು ಮಾಡಿ. ಏನ್ ಇಡಬೇಕು? ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದ್ರು. ಹೋದೆ, ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ. ಅದಾದ್ಮೇಲೆ ಫೋನ್ ಎತ್ತದ್ಬಿಟ್ರು. ನಾನು ಅನ್ಕೊಂಡೆ, ದೇವ್ರು ಅವ್ರೊಬ್ಬನಿಗೆ ದೇವರಲ್ಲ, ನನಗೂ ದೇವ್ರೆ. ಅದೇ ಬಾಲಾಜಿ ಬ್ಯಾನರ್ ಹೆಸರೇ ಇಟ್ಕೊಂಡೆ ನಾನು ಯಾಕೆ ಬಿಡ್ಬೇಕು? ದೇವ್ರು ಅವ್ರಿಗೆ ದೇವ್ರು, ನನಗೂ ದೇವ್ರಲ್ವಾ? ಇಷ್ಟೇ. ನಂಗೆ ಯಾರೋ ಬಂದ್ರು, ಮಾಡಕ್ ಆಗ್ಲಿಲ್ಲ. ಯಾಕೆ ಮಾಡಕ್ ಆಗ್ತಿಲ್ಲ? ಸರಿ ನಾನು ಮಾಡ್ತೀನಿ ಅಂತ ಮುಂದೆ ತಗೊಂಡು ಮಾಡ್ತಾ ಇದೀವಿ ಅಂತ ಸಿನಿಮಾ ಮೆಹಬೂಬಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.